ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಶೀಘ್ರದಲ್ಲೇ ಗುಡ್ ನ್ಯೂಸ್ ಸಿಗುವಂತಹ ಸಾಧ್ಯತೆ ಇದೆ. ಇತ್ತೀಚೆಗೆ ಎಐಸಿಪಿಐ ಐಡಬ್ಲ್ಯೂ ಅಂಕಿಅಂಶಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಅಂದರೆ ಡಿಎ ಹಾಗೂ ಪಿಂಚಣಿದಾರರ ಡಿಆರ್ 3% ಹೆಚ್ಚಾಗುವಂತಹ ನಿರೀಕ್ಷೆ ಮೂಡಿದೆ. ಒಂದು ವೇಳೆ ಈ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದರೆ ದೇಶದ ಸುಮಾರು 50.14 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಹಾಗೂ 69 ಲಕ್ಷ ಪಿಂಚಣಿದಾರರಿಗೆ ಇದರ ಲಾಭ ಸಿಗಲಿದೆ. ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರಿಗೆ 60% ಡಿಎ ಜಾರಿಯಲ್ಲಿದ್ದು 3% ಹೆಚ್ಚಳವಾದರೆ ಅದು 63% ಏರಿಕೆಯಾಗಲಿದೆ. ಆದರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ. ಎಐಸಿಪಿಐ ಐಡಬ್ಲ್ಯೂ ದತ್ತಾಂಶ ಮಾತ್ರ ಹೆಚ್ಚಳದ ಸಾಧ್ಯತೆಯನ್ನ ಸೂಚಿಸುತ್ತಿದೆ. ಜೂನ್ 2026ರಲ್ಲಿ ಎಐಸಿಪಿಐ ಐಡಬ್ಲ್ಯೂ ಸೂಚ್ಯಂಕ 151.9 ಅಂಕಗಳಿಗೆ ಏರಿಕೆಯಾಗಿದೆ. ಕಳೆದ 12 ತಿಂಗಳ ಸರಾಸರಿ ಆಧಾರದ ಲೆಕ್ಕಾಚಾರದಲ್ಲಿ ಡಿಎ 63.76% ಬರಲಿದ್ದು, ಸರ್ಕಾರ ಸಾಮಾನ್ಯವಾಗಿ ಪೂರ್ಣಾಂಕದಲ್ಲಿ ಘೋಷಣೆ ಮಾಡುವುದರಿಂದ 63% ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಡಿಎ 3% ಹೆಚ್ಚಾದರೆ ಮೂಲ ವೇತನ 18,000 ಇರುವ ನೌಕರರಿಗೆ ತಿಂಗಳಿಗೆ ಸುಮಾರು 540, 35,400 ಮೂಲ ವೇತನ ಹೊಂದಿರುವವರಿಗೆ 1,062 ಹಾಗೂ 56,100 ಮೂಲ ವೇತನ ಇರುವವರಿಗೆ ಸುಮಾರು 1,683 ಹೆಚ್ಚುವರಿ ಹಣ ಸಿಗಬಹುದು. ಡಿಎ ಪರಿಷ್ಕರಣೆ ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ನಡೆಯುತ್ತದೆ. ಜುಲೈನಿಂದಲೇ ಹೆಚ್ಚಳ ಜಾರಿಗೆ ಬಂದರೆ ಘೋಷಣೆ ಬಳಿಕ ಹಿಂದಿನ ತಿಂಗಳ ಬಾಕಿ ಮೊತ್ತವನ್ನ ಡಿಎ ಅರಿಯರ್ಸ್ ರೂಪದಲ್ಲೂ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಇದು 7ನೇ ವೇತನ ಆಯೋಗದ ಅವಧಿಯ ಪ್ರಮುಖ ಕೊನೆಯ ಡಿಎ ಪರಿಷ್ಕರಣೆಗಳಲ್ಲಿ ಒಂದಾಗುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 8ನೇ ವೇತನ ಆಯೋಗದ ಶಿಫಾರಸುಗಳ ಜಾರಿ ನಿರ್ಣಯವಾಗಲಿದೆ. ಸದ್ಯಕ್ಕೆ ನೌಕರರ ನಿರೀಕ್ಷೆ ಕೇಂದ್ರ ಸರ್ಕಾರದ ಅಧಿಕೃತ ಘೋಷಣೆಯತ್ತ ನೆಟ್ಟಿದೆ.